ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಗೆಲುವಿನ ವಿಶ್ವಾಸ ಎಷ್ಟಿದೆ? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ? ಚುನಾವಣೆ ಆಗ್ಬೇಕಲ್ಲ, ಇನ್ನೊಂದು ಚುನಾವಣೆ ಆಗಲಿ. ಸಂಜೆ 6 ಗಂಟೆಗೆ ಮತಪೆಟ್ಟಿಗೆಯಲ್ಲಿ ಭದ್ರ ಆದ್ಮೇಲೆ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು CP ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ್ ಸುಮ್ಮಿ ಕುರ್ಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಪ್ರತಿನಿಧಿ ಮಹದೇವ್ ಸ್ವಾಮಿ ಅವರನ್ನು ಅಂದರೆ CP ಯೋಗೇಶ್ವರ್ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾಕಂದರೆ ನಮ್ಮ ಸಂಡೂರಲ್ಲಿ ಅಲ್ವಾ, ನಾವು ಮಾಡಲೇಬೇಕು. ಯಾಕಂದರೆ ನಾವು ಅನ್ಕೊಂಡ್ವಿ ನೀವು ಸಂಡೂರಲ್ಲಿ ಮತದಾನ ಇರೋದ್ರಿಂದ ರೆಡಿಯಾಗಿ ಬಂದ್ರಿ ಅಂತ ಅನ್ಕೊಂಡ್ವಿ. ಇಲ್ಲ ಸರ್, ಮದುವೆನೂ ಇದೆ, ಹಂಗೆ ನಮ್ಮ ಸಂಡೂರ ಎಲೆಕ್ಷನ್ ಅಲ್ವಾ, ಅದಕ್ಕೆ ರೆಡಿಯಾಗಿನೇ ಬಂದಿದ್ದೀವಿ. ಎಲ್ಲ ಮತದಾರರಿಗೆ ತಾವೇನು ಹೇಳ್ತೀರಿ? ಎಲ್ಲರೂ ಮತ ಹಾಕಿ ನಮ್ಮ ಒಂದು ದೇಶದ ಒಂದು ಇದನ್ನು ಚೆನ್ನಾಗಿ ಪ್ರಜಾಪ್ರಭುತ್ವನ ಬಲಪಡಿಸಿ ಎಂದು ಕೇಳಿ. ಥ್ಯಾಂಕ್ ಯು. ಇದು ಮಹಿಳಾ ಮತದಾರರು ತರಾತುರಿಯಲ್ಲಿ ಬಂದು ಮದುವೆಗೆ ಹೋಗೋ ಅರ್ಜೆಂಟ್ನಲ್ಲಿ ಮತದಾನಕ್ಕೆ ಬಂದು ಮತದಾನವೇ ಮೊದಲು ಅನ್ನೋದನ್ನು ಹೇಳಿ ಎಲ್ಲರೂ ಮತದಾನ ಮಾಡಿ ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ನ ಮಧು ಜೊತೆ ನಾನು ರಂಜಿತ್ ಶುರಿಯಾ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಸಂಡೂರು ಬೈ ಎಲೆಕ್ಷನ್. ಒಂದು ಕಡೆ ಬಂಗಾರು ಹನುಮಂತು ಒಂದು ರೀತಿಯಲ್ಲಿ ಮತಗಟ್ಟೆಗಳ ಬಳಿ ಆಗಮಿಸಿ ಅಲ್ಲಿ ಹೇಗೆ ಪ್ರಕ್ರಿಯೆ ನಡೀತಾ ಇದೆ ಅಂತೇಳಿ ಗಮನಿಸ್ತಾ ಇದ್ರು. ಮತ್ತೊಂದು ವಿಚಾರ ಅಂತಂದರೆ ಸಂಡೂರಲ್ಲಿ ಒಂದು ಹೈಡ್ರಾಮಾ ನಡೆದಿತ್ತು. ಒಂದು ಕಡೆ ಕೆಲವರು ಕೇಸರಿ ಬಣ್ಣದ ಶಾಲನ್ನು ಧರಿಸಿಕೊಂಡು ಬಂದಿದ್ರು. ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು, ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. CP ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಜಾರ್ಖಂಡ್ನಲ್ಲೂ ವೋಟಿಂಗ್ ನಡೀತಾ ಇದೆ, ವಯನಾಡ್ನಲ್ಲೂ ವೋಟಿಂಗ್ ನಡೀತಾ ಇದೆ. ಆದರೆ ಹೆಚ್ಚಿಗೆ ಗಮನ ಸೆಳೀತಿರೋದು ಅದರಲ್ಲೂ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಕದನ, ಅದರಲ್ಲೂ ಚನ್ನಪಟ್ಟಣದ ಮತದಾನ ಪ್ರಕ್ರಿಯೆ ಬಗ್ಗೆ ಭಾರಿ ಕುತೂಹಲ ಇದ್ದೇ ಇದೆ. ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ ಗೆಲುವಿನ ವಿಶ್ವಾಸವನ್ನ ಇಬ್ಬರೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. CP ಯೋಗೇಶ್ವರ್ ಅವರು ಮನೆ ಮಗನನ್ನ ಈ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿರುವ ಮತದಾರರು ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತ್ತು NDA ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದ್ದಾರೆ. ಕೆಂಗಲಾಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ಮತಗಟ್ಟೆ ಬಳಿಗೆ ಬಂದು ಮತದಾನ ಪ್ರಕ್ರಿಯೆಯ ಪರಿವೀಕ್ಷಣೆ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮತ್ತೊಂದು ಕಡೆಯಲ್ಲಿ ಹುಟ್ಟೂರಿನಲ್ಲಿ ಹಕ್ಕು ಚಲಾವಣೆ ಮಾಡಿದ್ದಾರೆ CP ಯೋಗೇಶ್ವರ್. ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ
ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ. ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಸರ್, ಈಗ ಜಾರ್ಖಂಡ್ನಲ್ಲೂ ವೋಟಿಂಗ್ ನಡೀತಾ ಇದೆ, ವಯನಾಡ್ನಲ್ಲೂ ವೋಟಿಂಗ್ ನಡೀತಾ ಇದೆ. ಆದರೆ ಹೆಚ್ಚಿಗೆ ಗಮನ ಸೆಳೀತಿರೋದು ಅದರಲ್ಲೂ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಕದನ, ಅದರಲ್ಲೂ ಚನ್ನಪಟ್ಟಣದ ಮತದಾನ ಪ್ರಕ್ರಿಯೆ ಬಗ್ಗೆ ಭಾರಿ ಕುತೂಹಲ ಇದ್ದೇ ಇದೆ. ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ, ಗೆಲುವಿನ ವಿಶ್ವಾಸವನ್ನ ಇಬ್ಬರೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಸಿ ಪಿ ಯೋಗೇಶ್ವರ್ ಅವರು ಮನೆ ಮಗನನ್ನ ಈ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿರುವ ಮತದಾರರು ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತ್ತು ಎನ್ಡಿಎ ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದ್ದಾರೆ. ಕೆಂಗಲಾಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ಮತಗಟ್ಟೆ ಬಳಿಗೆ ಬಂದು ಮತದಾನ ಪ್ರಕ್ರಿಯೆಯ ಪರಿವೀಕ್ಷಣೆ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮತ್ತೊಂದು ಕಡೆಯಲ್ಲಿ ಹುಟ್ಟೂರಿನಲ್ಲಿ ಹಕ್ಕು ಚಲಾವಣೆ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್. ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ. ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಸರ್, ಈಗ